ನೋಡಿ, ಸಿಂಹಕ್ಕೆ ರಾಶಿಯಲ್ಲಿ ಕೇತು ಇರೋದ್ರಿಂದ ಸಿಂಹ ರಾಶಿಯವರ ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಇಮ್ಯೂನ್ ಸಿಸ್ಟಮ್ ಬೇಸಿಕ್ಕಾಗಿ ವೀಕ್ ಆಗುತ್ತೆ. ಹಾಗೆಯೇ ಸಣ್ಣ ಪುಟ್ಟ ಸೋಂಕುಗಳು, ಅಲರ್ಜೀಸ್ ಅಂತ ಉಂಟಾಗುತ್ತೆ. ರಾಶ್ಯಾಧಿಪತಿ ರವಿ ಪಂಚಮದಲ್ಲಿದ್ದು ರವಿ ಮೇಲೆ ಶನಿಯ ದಶಮ ದೃಷ್ಟಿ ಇರೋದ್ರಿಂದ ಸಿಂಹ ರಾಶಿಯವರಿಗೆ, ಸಿಂಹ ರಾಶಿಯ ಹೃದ್ರೋಗಿಗಳಿಗೆ ಉಲ್ಬಣ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇದು ಅಷ್ಟೇ ಭಾಳ ಸಿಂಪಲ್ಲಾಗಿ ಕೆಲವು ಕಡೆ ಕಾಂಬಿನೇಷನ್ಸ್ ಕೊಡ್ತಾರೆ. ಸೂರ್ಯನಿಗೂ ಶನಿಗೆ ಸಂಬಂಧ ಇದ್ದರೆ ವಿತಿನ್ 2 ಡಿಗ್ರೀಸ್ ಇದ್ದರೆ, ಸೂರ್ಯನಿಗೂ ಕೇತುಗೆ ಸಂಬಂಧ ಇದ್ದರೆ 90% ಕೇಸಲ್ಲಿ ಐ ಇಶ್ಯೂಸ್ ಅವ್ರ ಹಾರ್ಟ್ ಇಶ್ಯೂಸ್ ಬರುತ್ತೆ. ಏನು ಮಾಡಬೇಕು ಅಂತಾರೆ, ಆದಿತ್ಯ ಪ್ರಾಣಾಯಾಮ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸರಿ ಹೋಗುತ್ತೆ ಅವಾಗ. ಸುಶ್ರುತ ಸಮಿತಿಯ ಪ್ರಕಾರ ರವಿ ಶನಿಯ ಸಂಬಂಧ ಇದ್ದರೆ ಕೊಲೆಸ್ಟ್ರಾಲ್ ಹೆಚ್ಚಳಾಗುತ್ತೆ. ಓಕೆ, ಪಂಚಮದಲ್ಲಿ ಯೋಗಕಾರಕ ಕುಜ ಇರೋದ್ರಿಂದ ಹಿಂದೆ ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುತ್ತೆ. ಆದರೆ ಸಿಂಹ ರಾಶಿಯ ಗರ್ಭಿಣಿಯರು ಹೆಚ್ಚಿನ ಜಾಗೃತಿ ವಹಿಸಬೇಕು. ಯಾಕೆಂದರೆ ಪಂಚಮದಲ್ಲಿ ಕುಜ ಇದ್ದರೆ ಗರ್ಭಕೋಶದ ಏರುಪೇರುಗಳು, ತೊಂದರೆಗಳು ಉಂಟಾಗೋಂಥ ಸಾಧ್ಯತೆ ಇರುತ್ತೆ. ಮತ್ತು ಹುಸಿ ವೈದ್ಯರ ಹತ್ರ ಹೋಗಿ ಎಡವಟ್ಟು ಮಾಡ್ಕೊಳ್ತಾರೆ. ಹಾಗೆಯೇ ಪಂಚಮದಲ್ಲಿ ಕುಜ ಹಾಗೂ ಶುಕ್ರನ ಮಿಲನ ಇದ್ದರೆ ಸಿಂಹ ರಾಶಿಯ ಗರ್ಭಿಣಿಯರಿಗೆ ವಾಹನ ಅಪಘಾತದಿಂದ ಸಾಧ್ಯ ಆಗುತ್ತೆ, ಅಪಘಾತದ ಸಾಧ್ಯತೆ ಇರುತ್ತೆ. ಪ್ರತ್ಯೇಕವಾಗಿ ಈ ರಾಶಿಯ ಗರ್ಭಿಣಿಯರು ದ್ವಿಚಕ್ರ ವಾಹನದಲ್ಲಿ ಪ್ರಯಾಣ ಮಾಡಬಾರ್ದು, ಹಾಗೆಯೇ ದ್ವಿಚಕ್ರ ವಾಹನವನ್ನು ಚಲಾಯಿಸಬಾರ್ದು ಸದ್ಯಕ್ಕೆ, ಅಟ್ಲೀಸ್ಟ್ ಫಾರ್ ದ ನೆಕ್ಸ್ಟ್ ಅವ್ರ ಪ್ರೆಗ್ನೆನ್ಸಿ ಆಗೋವರೆಗೆ. ಆಮೇಲೆ ಧನಸ್ಥಾನದಲ್ಲಿ ಹಾಗೂ ಲಾಭಸ್ಥಾನಾಧಿಪತಿ ಬುಧ ಕೂಡ ಪಂಚಮದಲ್ಲಿರೋದ್ರಿಂದ ಫೈನಾನ್ಷಿಯಲ್ ರಿಟರ್ನ್ಸ್ಗೆ ಅದು ಒಳ್ಳೆಯದು.